ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಮಲ್ಲಪ್ಪಂಗೆ. ನಾನು ಸರ್ಕಾರಿ ಪ್ರೌಢಶಾಲೆ ಜಾಗನೂರು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಪರೀಕ್ಷೆಗೆ ಬರುವ 3 ಅಂಕದ ಪ್ರಶ್ನೆಯನ್ನು ತಿಳಿಸುತ್ತೇನೆ. ನಾನು ಈಗ ಒಂದು ಪ್ರಶ್ನೆಯನ್ನು ತಿಳಿಸುತ್ತೇನೆ, ನಂತರ ಒಂದು ಲೆಕ್ಕವನ್ನು ಕೊಡ್ತೇನೆ, ನೀವು ಮಾಡುತ್ತೇನೆ. ಮಧ್ಯಾಂಕದ ಲೆಕ್ಕವನ್ನು ತಿಳಿಸುತ್ತೇನೆ. ಈಗ ಮೊದಲು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಬಹುದು. ಸಂಚಿತ ಆವೃತ್ತಿಯನ್ನು ಯಾಪನ ಬೆಲೆ ಮೊದಲ ನಾಲ್ಕನ್ನು ಸಂಚಿತ ಆವೃತ್ತಿಯನ್ನು 4ಕ್ಕೆ 5 ಕೂಡಿಸಿದಾಗ ಎಷ್ಟು? 9ಕ್ಕೆ 13 ಕೂಡಿಸಿದಾಗ 22ಕ್ಕೆ 20 ಕೂಡಿಸಿದಾಗ 42ಕ್ಕೆ 14 ಕೂಡಿಸಿದಾಗ 56ಕ್ಕೆ 8 ಕೂಡಿಸಿದಾಗ 64ಕ್ಕೆ 4 ಕೂಡಿಸಿದಾಗ ಯಾಪನ ಬೆಲೆಯನ್ನು ಕೂಡಿಸಿಕೊಳ್ಳೋಣ. ಸಂಚಿತ ಆವೃತ್ತಿಯಲ್ಲಿ ಅತಿ ಹೆಚ್ಚು 68, ಹಾಗಾಗಿ ಯಾಪನ ಬೆಲೆಯಲ್ಲಿ ಅತಿ ಹೆಚ್ಚು ಆವೃತ್ತಿ. ಈಗ ಯಾಪನ ಕೂಡಿಸಿಕೊಳ್ಳೋಣ. 4 5 9 13 22 20 20 44 14 64 8 64 ಹಾಗಾದ್ರೆ ಯಾಪನ ಬೆಲೆ 68. ಈಗ ಯಾಪನ ಆವೃತ್ತಿಯಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? ಸಂಚಿತ ಆವೃತ್ತಿಯಲ್ಲಿ 68ರ ಅರ್ಧ ಮಾಡಬೇಕು. 68ರ ಅರ್ಧ ಎಷ್ಟು? 34ನೇ ಪ್ರಾಪ್ತಾಂಕ. ಈಗ 34ನೇ ಪ್ರಾಪ್ತಾಂಕ ಸಂಚಿತ ಆವೃತ್ತಿಯಲ್ಲಿ ಯಾವ ಸಂಖ್ಯೆಯಲ್ಲಿ ಬರುತ್ತದೆ ಅಂತ ನೋಡೋಣ. 4ರಲ್ಲಿ ಬರುವುದಿಲ್ಲ, 9ರಲ್ಲಿ ಇಲ್ಲ, 22ರಿಂದ 42ರಲ್ಲಿ 34 ಬರ್ತದಲ್ಲ. ಆದ ಕಾರಣ ಅದರ ಆವೃತ್ತಿ ಮತ್ತು ವರ್ಗಾಂಕ ಸಂಖ್ಯೆ ಆದ ಕಾರಣ L = 125, H = 20. H ವರ್ಗಾಂತರದಲ್ಲಿ ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಕಳೆದಾಗ H ಬರುತ್ತದೆ. F = 20. ನಾವು ಯಾವುದಕ್ಕೆ ದುಡ್ಡು ಹಾಕಿಕೊಳ್ಳುತ್ತೆ ಅದನ್ನು ತೆಗೆದುಕೊಳ್ಳಬೇಕು. F ಇದರಲ್ಲಿ 42 ತೆಗೆದುಕೊಳ್ಳೋದಾದ 42 ಮೇಲಿನ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು. ಆದ ಕಾರಣ CF = 22. ಹಾಗಾದರೆ ಮಧ್ಯಾಂಕದ ಸೂತ್ರವನ್ನು ಹೇಳಿ. ಸೂತ್ರ ಹೇಳಿ. ಹಾಗಾದ್ರೆ L ನ ಬೆಲೆ ಎಷ್ಟಿದೆ? 34. ಬೆಲೆ ಎಷ್ಟಿದೆ? ಡಿವೈಡೆಡ್ ಬೈ F ನ ಬೆಲೆ H ನ ಬೆಲೆ ಈಗ 20 ಕಟ್ತಾ ಹೋಗ್ಬೇಕು. ಉಳಿದ ಸಂಖ್ಯೆ ಯಾವುವು? 125 ಪ್ಲಸ್ ಎಷ್ಟು ಬರ್ತೈತಿ?
ವರ್ಗಾಂತರ 0ರಿಂದ 20, 20ರಿಂದ 40, 40ರಿಂದ 60, 60ರಿಂದ 80, 80ರಿಂದ 100. ಹಾಗೆ ಆವೃತ್ತಿ 6, 9, 10, 6, 7. ಈಗ ಎಲ್ಲರೂ ಲೆಕ್ಕ ಮಾಡಿ. ಎಲ್ಲರೂ ಮಾಡಿರಿ. ಎಷ್ಟು ಮಂದಿ ಮಾಡಿರಿ? ಎಷ್ಟು ಮಂದಿ ಉತ್ತರ?